ಅಪ್ಪ, ನಂಗೆಲ್ಲೂ ಎಡವಿಲ್ಲ. ನಾನು ಯಾವ ಕೆಲಸದಲ್ಲೂ ತಪ್ಪು ಮಾಡಿಲ್ಲ. ಗಾಯತ್ರಿ ಸತ್ತಿದ್ದಾಳೆ. ಗಾಯತ್ರಿ ಸತ್ತಿದ್ದಾಳೆ. ಎಷ್ಟೊತ್ತಾದ್ರೂ ಬರಲಿಲ್ಲ. ನಾನಿಲ್ಲ ಅವಳಿಗೋಸ್ಕರ ಕಾಯ್ತಾ ಇದ್ದೀನಿ. ಒಳಗೆ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಮುಗಿದೋಗಿದೆ. ಎತ್ತು ಕೀರ್ತಿ, ಫೋನ್ ಎತ್ತು ಪ್ಲೀಸ್. ಫೋನ್ ಕೂಡ ತೆಗಿತಿಲ್ಲ ಇವಳು. ಎಂತ ಅಕೇಶನ್ ಮಿಸ್ ಮಾಡ್ಕೊಂಡ್ಲು. ಮನೆಯವ್ರಿಗೆಲ್ಲ ಪರಿಚಯ ಮಾಡಿಸ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ನಾನು. ನನ್ನ ಆಸೆಗೆಲ್ಲ ತಣ್ಣೀರು ಹಚ್ಬಿಟ್ಲು. ಗಾಯತ್ರಿ, ಯಾರು ನೋಡ್ತಿದ್ಯಾ? ಅದು ಯಾರಿಲ್ಲ. ಸರಿ ಬಾ, ನನ್ನ ಫ್ರೆಂಡ್ಸ್ ಬಂದಿದ್ದಾರೆ, ಮೀಟ್ ಮಾಡಿಸ್ತೀನಿ. ಆಮೇಲೆ ಬರ್ತೀನಿ. ಅಲ್ಲ ಗಾಯತ್ರಿ, ಪಾಪ ಅವ್ರೇನೇನು ಹೊರಡ್ತಾರೆ, ಪ್ಲೀಸ್ ಬಾ. ಕೇಶವ್, ನನ್ನ ಮನ್ಸು ಸರಿಗಿಲ್ಲ, ಆಮೇಲೆ ಬರ್ತೀನಿ. ಗಾಯತ್ರಿ, ರೋಹಿಣಿ, ಏನಾಯ್ತೆ? ಅಮ್ಮ ಅರ್ಜೆಂಟಾಗಿ ಬಾ ಅಂತ ಫೋನ್ ಮಾಡಿದ್ರು. ನಂಗೂ ಗೊತ್ತಿಲ್ಲ ಕೀರ್ತಿ, ನನ್ಗೂ ಫೋನ್ ಮಾಡಿದ್ರು. ಬಾ ನೋಡೋಣ. ಅಮ್ಮ, ಏನಾಯ್ತು? ಆಗೋಕ್ ಇನ್ನೇನು ಉಳಿದಿದೆ? ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಹರದಾಗೋಯ್ತು. ಅಮ್ಮ, ಬಂದವ್ರ ಮುಂದೆ ಏನೇನೋ ಅನ್ಬೇಡ. ಇಷ್ಟಕ್ಕೂ ಇವ್ರು ಯಾರು? ಇಲ್ಲಿ ಯಾಕೆ ಬಂದಿದ್ದಾರೆ? ಕೃಷ್ಣ ಏನಾದ್ರು ಎಡ್ವರ್ಟ್ ಮಾಡಿ? ಯಾವ ಎಡ್ವರ್ಟು ಮಾಡಿಲ್ಲ ಕಣೆ. ಈ ಮನೆ ಮಗ ಚೆನ್ನಾಗೇ ಇದ್ದಾನೆ, ಆದ್ರೆ ಈ ಮನೆ ಮಗಳು ಬುದ್ಧಿಗೆನೆ ಸಗಣಿ ಮೆತ್ಕೊಂಡಿದೆ. ಇವ್ನ್ ಯಾರು ಅನ್ಕೊಂಡೆ? ಸ್ಯಾಂಡಿ ತಂದೆ ತಾಯಿ. ನೋಡಿ ಸರ್, ವಿಷಯ ಏನಾಯ್ತು ಅಂದ್ರೆ, ಏನೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಷ್ಟು ದೊಡ್ಡಳಾಗ್ಬಿಟ್ಯಾ ನೀನು? ನಮ್ಮನ್ನೆಲ್ಲ ಕೋರ್ಟ್ ಮೆಟ್ಲು ಹಚ್ಚೋಷ್ಟು ಬೆಳೆದ್ಬಿಟ್ಯಾ? ನಮ್ಮನೆ ರಂಪನೆ ಸಾಕಷ್ಟಿರುವಾಗ ಬೀದಿ ರಂಪನೆಲ್ಲ ಯಾಕೆ ತಗೊಂಡ್ ಬರ್ತೀಯಾ? ಇವ್ರ ಮಗ ಮಾನ ಮರ್ಯಾದಿನ ಕೇವಲವಾಗಿ ನೋಡಿದ್ದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದು. ಕೊಟ್ಟು ಸಾಧನೆ ಮಾಡಿದ್ದೇನು ನೀನು? ಪೊಲೀಸ್ನ ಮನೆ ಬಾಗ್ಲೆ ಕರ್ಸಿದ್ದು ಸಾಲದಕ್ಕೆ ನಾಳೆ ನ್ಯೂಸ್ ಅವರು ಕ್ಯಾಮ್ರಾ ಹಿಡ್ಕೊಂಡು ಬರ್ತಾರೆ. ಅವ್ರ ಮುಂದೆ ಬೀಗ್ಬೇಕಾ? ಹೇಳು. ಸುಮಿತ್ರಮ್ನವ್ರ ಮನೆಗೆ ಪೊಲೀಸ್ನವ್ರು ಬಂದಿದ್ದಾರೆ ಅನ್ನೋ ವಿಷಯ ಏನಾದ್ರು ನಮ್ ನೆಂಟರಿಸ್ಟಿಗೆಲ್ಲ ಗೊತ್ತಾದ್ರೆ ಇವರನ್ನೇ ಹೇಗೆ ದಡ ಸೇರಿಸ್ಲಿ? ನನ್ನ ಎತ್ತೊಟ್ಟೆ ಮೇಲೆ ಹೊಡಿಬೇಕು ಅಂದ್ರೆ ಹುಟ್ಟು ಬಂದಿದ್ಯಾ ನೀನು? ಅಮ್ಮ, ಸುಮ್ನೆ ಆವಾಗಿಂದ ನನ್ನನ್ನೇ ಬೈತಿದ್ಯಲ್ಲಮ್ಮ. ತಪ್ಪು ಮಾಡಿರೋದು ಇವ್ರ ಮಗ. ಇವ್ರನ್ ಒಂದ್ ಮಾತು ಅಂತಿಲ್ವಲ್ಲ. ಒಬ್ಬ ತಾಯಿ ಆದವಳು ಮೊದಲು ನಿಲ್ಬೇಕಾಗಿರೋದು ತನ್ನ ಮಗಳ ಪರವಾಗಿ, ಕಂಡವ್ರ ಮಕ್ಳು ಪರವಾಗಲ್ಲ. ನಾನ್ ಯಾಕೆ ನಿನ್ ಪರವಾಗಿ ನಿಲ್ಬೇಕು? ನೀವೇ ನನ್ ಮಗಳ. ಮುಚ್ಚು ಬಾಯ್. ಮಾತಾಡಿದ್ರೆ ಅಲ್ಲೋದ್ರು ಕೊಡ್ತೀನಿ ನೋಡು. ರೋಹಿಣಿ, ಅದನ್ನ ಅವಳನ್ನೇನೆ ಕೇಳ್ತ್ಯಾ? ನಾನು ಹೇಳ್ತೀನಿ ಕೇಳು. ಪ್ರಜ್ಞೆ ತಪ್ಪಿ ರೋಡ್ ನಲ್ಲಿ ಬಿದ್ದಿದ್ದ ನಾಯಿ ನೀನು. ಏನೇ ಮುಖ ನೋಡ್ತಾ ಇದ್ಯಾ? ನೀನೊಬ್ಳು ಅಡ್ರೆಸ್ ಇಲ್ದೇ ಇರೋಳು. ನಿನಗೊಂದು ಅಡ್ರೆಸ್ ಕೊಟ್ಟು ಈ ಮನೇಲಿ ಇಟ್ಕೊಂಡಿದ್ದಕ್ಕೆ ಈ ಪೊಲೀಸ್ನವರು ನಮ್ಮನೆ ಬಾಗ್ಲಿಗೆ ಬರೋ ಹಾಗಾಯ್ತು. ಯಾಕಮ್ಮ ನೀನು ಅವಳಿಗಿದೆಲ್ಲ ಹೇಳಕ್ ಹೋದೆ? ಹೇಳ್ತಿಲ್ಲ ನೀನು? ಪೂಜೆ ಮಾಡ್ಬೇಕಿತ್ತಾ? ಈಗ ಅವಳು ರೂಮ್ ಒಳಗೆ ಹೋಗಿ ಬಾಗ್ಲು ಹಾಕೊಂಡಿದ್ದಾಳೆ. ಅವಳೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನ್ ಮಾಡ್ತೀಯಾ? ಕೃಷ್ಣ ಮಗಂಗ್ ಏನಂತ ಉತ್ತರ ಕೊಡ್ತೀಯ ಅಮ್ಮ? ದುಡದ್ಬಿಟ್ಟೆ ಅಮ್ಮ ನೀನು. ಕೀರ್ತಿ, ಗಾಯತ್ರಿ, ತಲೆನೋ ಕಡಿಮೆ ಆಯ್ತು ನೋಡು. ನೀನ್ ಬಂದ್ರೆ ಪಾಪ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡ್ಬೋದು. ಇಲ್ಲ, ನಂಗೆ ತಲೆನೋವು ಹಾಗೆ ಇದೆ. ಪ್ಲೀಸ್ ಗಾಯತ್ರಿ, ನೀನ್ ಬರ್ದೇ ಇದ್ರೆ ತುಂಬಾ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಕೇಶವ್ ಪ್ಲೀಸ್, ನನ್ನೊಬ್ಬಳನ್ನ ಹೇಳಕ್ ಬಿಡಿ.